ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಹಲವಾರು ಜನ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಈ ಜೀವಾತ್ಮ ಅನ್ನೋದು ಮತ್ತೆ ಈ ಪರಮಾತ್ಮ ಅನ್ನೋದು ಬೇರೆ ಬೇರೆನಾ ಅಥವಾ ಈ ಎರಡು ಒಂದೇನಾ, ಈ ಒಂದಕ್ಕೇನೆ ನಾವು ಬೇರೆ ಬೇರೆ ತರ ಹೆಸರಿಟ್ಟಿದೀವ ಅನ್ನೋದನ್ನ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರು. ಸೊ ಈ ವಿಡಿಯೋ ಮಾಡಕ್ಕೆ ಉದ್ದೇಶನೇ ಈ ಜೀವಾತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಹಾಗೇನೆ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ತಾ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ಸೊ ಈ ಜೀವಾತ್ಮ ಅನ್ನೋದು ಹಾಗೇನೆ ಈ ಪರಮಾತ್ಮ ಅನ್ನೋದು ಬೇರೆ ಬೇರೆ ಅಲ್ಲ, ಇವೆರಡು ಒಂದೇ. ಇದನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಬೇಕಂದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮಾಡ್ಕೊಂಡು ನಾವು ತಿಳ್ಕೊಳ್ಳೋಣ. ಸೊ ನನ್ನ ಹತ್ರ ಈಗ ಒಂದು ಗಾಜಿನ ಗ್ಲಾಸ್ ಇದೆ, ಹಾಗೇನೆ ಒಂದು ಬಾಟಲ್ ಇದೆ. ಓಕೆ, ಈ ಬಾಟಲ್ ನ ನಾವು ಅಂದ್ರೆ ಎಲ್ಲರೂ ತಲೆಯಲ್ಲಿ ಏನಿರುತ್ತೆ, ಪರಮಾತ್ಮ ಬೇರೆಯಪ್ಪ, ಆತ್ಮ ಬೇರೆ ಅಂತ ತಿಳ್ಕೊಂಡಿರ್ತಾರೆ. ಸೊ ಈ ಕಾನ್ಸೆಪ್ಟ್ ಪ್ರಕಾರನೇ ನಾವು ತಿಳ್ಕೊಳ್ತಾ ಹೋಗೋಣ, ಇದನ್ನ ಯಾವ ತರ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಸೊ ಈ ಬಾಟಲ್ ನ ನಾವು ಪರಮಾತ್ಮ ಅನ್ಕೊಳ್ಳೋಣ, ಈ ಗಾಜಿನ ಗ್ಲಾಸ್ ಅನ್ನ ನಾವು ಜೀವಾತ್ಮ ಅನ್ಕೊಳ್ಳೋಣ. ಓಕೆ, ಈ ಬಾಟಲ್ ಅಲ್ಲಿ ನೀರಿದೆ. ಓಕೆನಾ, ಈ ನೀರನ್ನ ನಾವ್ ಏನ್ ಅನ್ಕೊಳ್ಳೋಣ, ಪರಮಾತ್ಮ ಅನ್ಕೊಳ್ಳೋಣ. ಓಕೆ, ಈ ನೀರನ್ನ ನಾನು ಈ ಗ್ಲಾಸ್ ನಲ್ಲಿ ಹಾಕಿದೆ. ಓಕೆ, ಈ ಬಾಟಲ್ ಅಲ್ಲಿ ಇರುವ ನೀರು ಪರಮಾತ್ಮ ಅನ್ಕೊಳ್ಳಿ, ಹಾಗೇನೆ ಈ ಗ್ಲಾಸ್ ಅಲ್ಲಿ ಇರುವ ನೀರನ್ನ ನೀವು ಆತ್ಮ ಅನ್ಕೊಳ್ಳಿ. ಓಕೆ, ಸೊ ಆದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಈ ನೀರು, ಈ ಬಾಟಲ್ ಅಲ್ಲಿ ಇರುವ ನೀರು ಹಾಗೇನೆ ಈ ಗ್ಲಾಸ್ ನಲ್ಲಿರುವ ನೀರು ಎರಡು ಬೇರೆ ಬೇರೆನಾ ಅಥವಾ ಒಂದೇನಾ? ಈಗ ಆವಾಗ್ಲೇ ನೋಡಿದ್ರಿ ನೀವು, ನಾನು ಈ ಬಾಟ್ಲ್ ಅಲ್ಲಿ ನೀರಿತ್ತು, ಈ ಬಾಟ್ಲ್ ಅಲ್ಲಿ ಇರುವ ನೀರನ್ನ ನಾನು ಏನ್ ಮಾಡಿದೆ, ಈ ಗಾಜಿನ ಗ್ಲಾಸ್ ಅಲ್ಲಿ ಹಾಕ್ದೆ. ಓಕೆ, ಸೊ ಏನಾಯ್ತು, ಇಲ್ಲಿರುವ ನೀರು ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಓಕೆ, ಅಷ್ಟೇ. ಆದ್ರೆ ಈ ನೀರು ಎರಡು ಒಂದೇನೆ. ಇದನ್ನ ನಾವು ಆತ್ಮ ಅಂತ ಪರಿಗಣಿಸ್ತಾ ಇದ್ದೀವಿ, ಈ ಬಾಟಲ್ ನಲ್ಲಿರುವ ನೀರನ್ನ ನಾವು ಪರಮಾತ್ಮ ಅಂತ ಪರಿಗಣಿಸ್ತಾ ಇದ್ದೀವಿ. ಆದ್ರೆ ಏನಪ್ಪಾ ಫ್ಯಾಕ್ಟ್ ಅಂದ್ರೆ ಇದ್ರಲ್ಲಿರುವ ನೀರು ಹಾಗೇನೆ ಈ ಬಾಟಲ್ ಅಲ್ಲಿರುವ ನೀರು ಎರಡು ಒಂದೇನೆ. ಅದರಲ್ಲಿರುವ ಎರಡು ಪ್ರಾಪರ್ಟೀಸ್ ಒಂದೇ, ಅದ್ರ ಎಲ್ಲ ಗುಣಗಳು ಒಂದೇ, ಎಲ್ಲಾನು ಸೇಮ್ ಟು ಸೇಮ್ ಇರೋದು. ಈ ನೀರು ಬೇರೆ ಅಲ್ಲ, ಈ ನೀರು ಬೇರೆ ಅಲ್ಲ. ಆದ್ರೆ ನಮ್ ಕಾನ್ಸೆಪ್ಟ್ ನಲ್ಲಿ, ನಮ್ ತಲೆಯಲ್ಲಿರೋ ಕಾನ್ಸೆಪ್ಟ್ ಗಳೇನು, ಹೌದು ಒಬ್ಬ ಪರಮಾತ್ಮ ಇರ್ತಾನೆ, ಒಂದು ಜೀವಾತ್ಮ ಇರುತ್ತೆ. ಈ ಗ್ಲಾಸ್ ನ ನೀವು ಬಾಡಿ ಅನ್ಕೊಳ್ಳಿ, ಈಗ ನಮ್ಮೆಲ್ಲ ಯಾವ ತರ ಬಾಡಿ ದೇಹ ಇರೋದೆಯೋ, ಈ ಗ್ಲಾಸ್ ನ ನೀವು ಬಾಡಿ ಅನ್ಕೊಂಡ್ರೆ ಈ ನೀರನ್ನ ನೀವು ಜೀವಾತ್ಮ ಅನ್ಕೊಳ್ಳಿ. ಈ ಗ್ಲಾಸು ಒಡೆದೋದ್ರೆ ಆತ್ಮ ಒಡೆಯಲ್ಲ ಅಥವಾ ಆತ್ಮ ಸತ್ತೋಗಲ್ಲ, ಬರೀ ಗ್ಲಾಸ್ ಸತ್ತೋಗುತ್ತೆ. ಇದಕ್ಕೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಏನಿರ್ಬೇಕು ಅಂದ್ರೆ ಈ ಬಾಡಿ ಬರುತ್ತೆ ಹೋಗುತ್ತೆ, ಗಾಜಿನ ಗ್ಲಾಸ್ ಏನಿರುತ್ತೆ ಇದು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಥವಾ ಒಡೆದೋಗ್ಬೋದು, ಅದು ಡಿಸ್ಟ್ರಾಯ್ ಆಗ್ಬೋದು. ಆದ್ರೆ ಅದರಲ್ಲಿರುವ ನೀರ್ ಏನಿದೆ ಅದು ಹಂಗೆ ಕಾನ್ಸ್ಟೆಂಟ್ ಆಗಿ ಹರಿತಾ ಇರುತ್ತೆ. ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆ ಫ್ಯೂಚರ್ ನಲ್ಲಿ ಇರುತ್ತೆ ಅದು. ಆದ್ರೆ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಏನಿದೆ, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತೇ ಇಲ್ಲ ಇದು ನಮ್ ಬಾಡಿ ಅಂತ. ನಾವೇನ್ ಅನ್ಕೊಂಡಿರ್ತೀವಿ, ಈ ಬಾಡಿನೇ ನಾವು ಅನ್ಕೊಂಡಿರ್ತೀವಿ, ಆದ್ರೆ ನಾವು ನಿಜವಾಗ್ಲೂ ನೀರಾಗಿರ್ತೀವಿ. ಇನ್ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಏನ್ ಸರ್ ನಾವೆಲ್ಲ ನೀರ ಅಂತ ಅನ್ಕೋಬೇಡಿ, ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಇದು ಆತ್ಮ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಗಾಗಿ ನಾನು ನೀರಂತ ಆತ್ಮನ ತಗೊಂಡಿದ್ದೀನಿ. ಸೊ ನೀರ್ನ ನೋಡಿ, ಇದ್ರಲ್ಲಿರುವ ನೀರು ಒಂದೇ, ಅದರಲ್ಲಿರುವ ನೀರು ಒಂದೇ. ಸೊ ಇದ್ರಲ್ಲಿರುವ ನೀರು ಇದ್ರಲ್ಲಿ ಹೋದ್ರೆ ಏನಾಗುತ್ತೆ, ನೀರೆಲ್ಲ ಒಂದೇನೆ. ಸೊ ಪರಮಾತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆವಾಗ್ಲೇ ನಾವು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡಿದ್ವಿ. ಏನಪ್ಪಾ ಅಂದ್ರೆ ನನ್ನ ಹತ್ರ ಒಂದು ಬಾಟಲ್ ಇತ್ತು, ಹಾಗೇನೆ ಒಂದು ಗ್ಲಾಸಿನ ಗ್ಲಾಸ್ ಇತ್ತು. ನಾವು ನೀರನ್ನ ಏನು ಪರಮಾತ್ಮ ಅಥವಾ ಆತ್ಮ ಅಂತ ತಿಳ್ಕೊಳ್ಳೋಣ. ಬಾಟಲ್ ನಿಂದ ನಾನು ಗಾಜಿನ ಗ್ಲಾಸ್ ಅಲ್ಲಿ ನೀರ್ ಹಾಕಿದಾಗ ಏನಾಯ್ತು, ಇದ್ರಲ್ಲಿ ನೀರು ಜಾಸ್ತಿ ಇತ್ತು, ಇದ್ರಲ್ಲಿ ಸ್ವಲ್ಪ ಕಡಿಮೆ ನೀರ್ ಹಾಕ್ತಿದೀನಿ ನಾನು. ಆದ್ರೆ ಪ್ರಾಪರ್ಟೀಸು, ಈ ನೀರು ಆ ನೀರು ಎಲ್ಲಾನು ಒಂದೇನೆ. ಅದೇ ತರಾನೇ ಇದು ನಮ್ಮ ದೇಹ ಇರುತ್ತೆ, ಈ ದೇಹದಲ್ಲಿ ಒಂದು ಆತ್ಮ ಇರುತ್ತೆ. ಆತ್ಮನು ಪರಮಾತ್ಮನು ಬೇರೆ ಬೇರೆ ಇರಲ್ಲ, ಎರಡು ಒಂದೇನೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈ ನಮ್ಮ ಮನೆಯಲ್ಲಿ ಎಲ್ಲರೂ ಕರೆಂಟ್ ನ ನಾವು ಯೂಸ್ ಮಾಡ್ತಿರ್ತೀವಿ.
ಕೆಲವೊಂದ್ಸತಿ ಕರೆಂಟ್ ಏನಾಗತ್ತೆ ಅಂದ್ರೆ, ಕೆಲವೊಂದ್ಸತಿ ನಾವು ದೊಡ್ಡ ಬಲ್ಬ್ ಹಾಕಿರ್ತೀವಿ, ಇನ್ನೊಂದ್ ಕಡೆ ಬಾತ್ರೂಮ್ ನಲ್ಲಿ ಏನೋ ಚಿಕ್ಕ ಬಲ್ಬ್ ಹಾಕಿರ್ತೀವಿ. ಹಾಗೇನೆ ದೊಡ್ಡ ಬಲ್ಬ್ ಬೆಳಗ್ತಾ ಇದೆ ಅಂತ ಅದು ಪರಮಾತ್ಮ ಅಲ್ಲ, ಈ ಚಿಕ್ಕ ಬಲ್ಬ್ ಇದೆ ಅಂತ ಇದು ಆತ್ಮ ಅಲ್ಲ. ಸೊ ಅದ್ರೊಳಗಿರೋ ಕರೆಂಟು ಎಲ್ಲಾನು ಸೇಮೇನೆ, ಬರೀ ದೇಹಗಳು ಮಾತ್ರ ಚೇಂಜ್ ಆಗ್ತಾ ಇರ್ತವೆ. ಅಂದ್ರೆ ಬಲ್ಬ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಇದು ಚಿಕ್ಕ ಬಲ್ಬ್ ಆಗಿರ್ಬೋದು, ಅದು ದೊಡ್ಡ ಬಲ್ಬ್ ಆಗಿರ್ಬೋದು. ಅದರ ಕೆಲವೊಂದು ದೇಹದ ಪ್ರಾಪರ್ಟೀಸ್ ಬೇರೆ ಇರ್ಬೋದು, ಈ ದೇಹದ ಪ್ರಾಪರ್ಟೀಸ್ ಬೇರೆ ಇರ್ಬೋದು. ಆ ಪ್ರಾಪರ್ಟೀಸ್ ಅನುಗುಣವಾಗಿ ಅದು ಕಾಣ್ತಾ ಇರುತ್ತೆ, ಈ ಪ್ರಾಪರ್ಟೀಸ್ ಅನುಗುಣವಾಗಿ ಈ ಬಲ್ಬು ಕಾಣ್ತಾ ಇರುತ್ತೆ. ಸೊ ದೇಹಗಳು ಬೇರೆ ಬೇರೆ ಇರ್ತವೆ ವಿನಃ ಆತ್ಮ ಅನ್ನೋದು, ಪರಮಾತ್ಮ ಅನ್ನೋದು ಎಲ್ಲನೂ ಒಂದೇ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ತಿಳ್ಕೊಬೇಕಾದ ಮೇಜರ್ ವಿಷಯ ಏನಪ್ಪಾ ಅಂದ್ರೆ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇದು ಬರೀ ಕಾನ್ಸೆಪ್ಟ್ ಮಾತ್ರ. ಓಕೆ, ಸೊ ಆತ್ಮನು ಒಂದೇ, ಪರಮಾತ್ಮನು ಒಂದೇ. ನಾವೆಲ್ಲ ತಿಳ್ಕೊಂಡ್ವಿ ಪರಮಾತ್ಮ ಬೇರೆ ಅಲ್ಲ, ಹಾಗೇನೆ ಆತ್ಮ ಬೇರೆ ಅಲ್ಲ ಅಂತ. ಹಾಗಾದ್ರೆ ಈ ಆತ್ಮ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ನಾವಂದ್ರೆ ಯಾರು, ನಾವು ದೇಹನ, ನಾವು ಆತ್ಮನ ಅನ್ನೋದು ನಮಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇರಬೇಕು. ಸೊ ಇದನ್ನ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ಬೇಕು ಅಂದ್ರೆ ಅದ್ರ ಮೇಲೆ ಸ್ವಲ್ಪ ನಾವು ಟೈಮ್ ಅನ್ನ ಗಮನ ಕೊಡ್ಬೇಕಾಗತ್ತೆ. ಕೆಲವೊಂದು ವಿಷಯಗಳನ್ನ, ಅಂದ್ರೆ ಬಾಡಿ ಅಂದ್ರೆ ಏನು, ಮೈಂಡ್ ಅಂದ್ರೆ ಏನು, ಮೈಂಡ್ ಅದ್ ಮೀರಾದ್ಮೇಲೆ ಏನ್ ಬರುತ್ತೆ, ನಾವು ಬಾಡಿ ಇದ್ರೆ, ನಾವು ಬಾಡಿ ಇಲ್ಲದೆ ಇದ್ದಾಗ್ಲೂ ಆತ್ಮ ಇರುತ್ತಾ ಅಥವಾ ಆತ್ಮನು ಸತ್ತೋಗುತ್ತಾ, ಕೆಲವೊಂದು ವಿಷಯಗಳನ್ನ ನಾವು ಕರೆಕ್ಟ್ ಆಗಿ ಆರಾಮಾಗಿ ತಿಳ್ಕೊಳ್ತಾ ಹೋದಾಗ ಕೆಲವೊಂದು ನಮ್ಮಲ್ಲಿ ಹಳೆ ಕಾನ್ಸೆಪ್ಟ್ಸ್ಗಳು ಎಲ್ಲ ಹೋಗಿ ಕರೆಕ್ಟ್ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾವು ಬರ್ತೀವಿ. ಈಗ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಈಗೇನಪ್ಪ ಅಂದ್ರೆ, ನಾವು ಯಾರು, ನಾವು ಪರಮಾತ್ಮನ ಅಥವಾ ನಾವು ದೇಹನ? ದೇಹ ಅಂತ ನಾವು ಅಲ್ಲ. ಅದು ಹೇಗೆ ಹೇಳ್ಬಹುದು ಅಂದ್ರೆ, ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ. ಒಂದು ಗಾಜಿನ ನಾವು ಗ್ಲಾಸ್ ತಗೊಂಡಿದ್ವಿ, ಅದ್ರಲ್ಲಿ ನಾವು ನೀರ್ ಹಾಕಿದ್ವಿ. ಆ ನೀರನ್ನ ನಾವು ಆತ್ಮ ಅಂತ ಪರಿಗಣಿಸೋಣ. ಓಕೆ, ಸೊ ನೀರ್ ಇರುತ್ತೆ ಗ್ಲಾಸ್ ನಲ್ಲಿ, ಆದ್ರೆ ಗ್ಲಾಸ್ ಒಡೆದೋಗುತ್ತೆ. ಗ್ಲಾಸ್ ಒಡೆದು ಹೋದ್ಮೇಲೂ ಕೂಡ ನೀರು ಸಾಯಲ್ಲ. ನೀರು ಕೆಳಗೆ ಬಿದ್ದೋಗಿ ಭೂಮಿ ಮೇಲೆ ಹೋಗಿ ಭೂಮಿಯಲ್ಲಿ ಇಂಗಿ ಅದು ಅಂತರ್ಜಲವಾಗುತ್ತೆ. ಅದೇ ತರನೇ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ, ದೇಹಗಳು ಬೇರೆ ಬೇರೆ ಬಂದು ಹೋಗ್ತಾ ಇರ್ತವೆ, ಆದ್ರೆ ಆ ಎನರ್ಜಿ ಏನಿದೆ, ಆ ಆತ್ಮ ಅನ್ನೋದು, ಅದನ್ನ ಎನರ್ಜಿ ಅನ್ಬೋದು, ಆತ್ಮ ಅನ್ಬೋದು, ಅಥವಾ ಪರಮಾತ್ಮ ಅನ್ಬೋದು, ಏನ್ ಬೇಕಾದ್ರೂ ಅನ್ಬೋದು ನೀವು. ಆದ್ರೆ ಅದಿರೋದು ಒಂದೇ. ಏನೇ ಅಂದ್ರೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ರಿಲಿಜನ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನ ವರ್ಣಿಸ್ತಾರೆ, ಬೇರೆ ಬೇರೆ ರೀತಿಯಾಗಿ ಅದನ್ನ ಹೇಳ್ತಾರೆ, ಅದನ್ನ ಪ್ರೀತಿ ಕೂಡ ಅಂತಾರೆ. ಸೊ ಏನೇ ಹೇಳಿದ್ರು ಕೂಡ ಅದು ಮುಂಚೆನೂ ಇತ್ತು, ಈಗ್ಲೂ ಇದೆ, ಹಾಗೇನೆ ಮುಂದೇನು ಇರುತ್ತೆ. ಅದೇ ಕಾನ್ಸ್ಟೆಂಟ್ ಅದು. ಬೇರೆ ನಮ್ಮ ಈ ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಏನಾಗ್ತಾ ಇರುತ್ತೆ, ಇವೆಲ್ಲ ಪಂಚಭೂತಗಳು ಅಂದ್ರೆ ಇವು ಕರೆಕ್ಟ್ ಆಗಿ ಇಲ್ಯೂಷನ್ ನಲ್ಲಿ ಎಕ್ಸಿಸ್ಟ್ ಮಾಡುತ್ತವೆ ಅಷ್ಟೇ. ಇದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ. ಟೈಮ್ ಅಂಡ್ ಸ್ಪೇಸ್ ಯಾವಾಗ ಮ್ಯಾಟರ್ ಆಗುತ್ತೆ ಅಂದ್ರೆ, ಯಾವುದು ಇದು ವಿದಿನ್ ಟೈಮ್ ಅಂಡ್ ಸ್ಪೇಸ್ ಬರುತ್ತೆ. ಈ ನಮ್ ದೇಹ ಏನದು ಪಂಚಭೂತಗಳಿಂದ ಆಗಿದ್ದು. ಪಂಚಭೂತಗಳಂದ್ರೆ ಟೈಮ್ ಅಂಡ್ ಸ್ಪೇಸ್ ನಲ್ಲೇ ಬರುತ್ತೆ. ಇವೆಲ್ಲ ಬರೀ ಚೇಂಜ್ ಆಗ್ತಾ ಇರ್ತವೆ. ಈ ತರ ಎಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ. ಇದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ನಡೀತಾ ಇರೋ ಪ್ರೊಸೆಸ್. ಈ ಪ್ರೊಸೆಸ್ ಯಾವಾಗ ಇದು ಚೇಂಜ್ ಆಗ್ತಾ ಇರುತ್ತೋ, ಈ ಚೇಂಜ್ ಆಗೋ ಪ್ರೊಸೆಸ್ ಎಲ್ಲ ಇದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ನಡೀತಾ ಇರುತ್ತೆ. ಸೊ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ನೀವು ತಗೊಂಡ್ರೆ ಅಲ್ಲಿ ಯಾವುದು ಚೇಂಜಸ್ ಆಗ್ತಾ ಇರಲ್ಲ, ಅದು ಕಾನ್ಸ್ಟೆಂಟ್ ಆಗಿರೋದು. ಅದು ಮುಂಚೆನೂ ಇತ್ತು, ಈಗ್ಲೂ ಇದೆ, ಮುಂದೆನೂ ಹಾಗೆ ಇರುತ್ತೆ. ಅದೇ ಪರಮಾತ್ಮ ಅನ್ಬೋದು, ಆತ್ಮ ಅನ್ಬೋದು, ಅಥವಾ ಸೋರ್ಸ್ ಆಫ್ ಕ್ರಿಯೇಷನ್ ಅನ್ಬೋದು, ಎನರ್ಜಿ ಅನ್ಬೋದು, ಏನ್ ಬೇಕಾದಕ್ಕೂ ನೀವು ಕರಿಬಹುದು. ಸೊ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ನಮ್ಗೆಲ್ಲರಿಗೂ ಈಗ ಒಂದು ಕ್ಲಾರಿಟಿ ಬಂದಿರಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ಹೆಚ್ಚು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮ್ಗೆ ತಿಳಿಸಬಹುದು. ಸೊ ಇವತ್ತಿನ ಈ ವಿಷಯವನ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.